ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಗುರುವಾರ ಬಂದಿದೆ 2026 ಜನವರಿ 1. ನಮಗೆ ಮೊದಲನೆಯ ದಿನ ಅನ್ನುವಂಥದ್ದು ಕೂಡ ಶಕ್ತಿದಾಯಕವಾಗಿರುತ್ತೆ. ಹಾಗೂ 2025ರಲ್ಲಿ ನಮಗೆ ಏನೆಲ್ಲ ಕಷ್ಟ ನಷ್ಟ ಬಾಧೆ ಕಣ್ಣೀರು ಏನೇ ಆಗಿರಬಹುದು ಅದರಿಂದ ನಾವು ಕಲಿತು ಮುಂದೆ ಸಾಗಬೇಕು. ಈ ವರ್ಷ ಎಲ್ಲ ರೀತಿಯಲ್ಲೂ ಕೂಡ ನೆಮ್ಮದಿಯನ್ನು ಕೊಟ್ಟು ಭಗವಂತನು ನಿಮ್ಮೆಲ್ಲ ಇಚ್ಛೆಗಳನ್ನು ನೆರವೇರಿಸ್ಕೊಡ್ಲಿ, ಆಸೆಗಳನ್ನು ತೀರಿಸಲಿ ಹಾಗೂ ಕೋರಿಕೆಗಳು ನೆರವೇರಬೇಕು ಅನ್ನುವಂಥದ್ದು ನಾನು ಕೂಡ ನಿಮ್ಮೆಲ್ಲರಿಗೋಸ್ಕರ ಕೇಳ್ಕೊಳ್ತೀನಿ. ಎಲ್ಲರೂ ಕೂಡ ಆಯುರ ಆರೋಗ್ಯ ಸಂತೋಷದಿಂದ ಇರಲಿ ಅಂತ ಬಯಸ್ತೀನಿ ಸ್ನೇಹಿತರೆ. ಮುಖ್ಯವಾಗಿ ನಾವು ಕೆಲವೊಂದು ಪರಿಹಾರಗಳನ್ನು ಯಾವುದೇ ರೀತಿಯಾದಂಥ ಪೂಜೆಗಳನ್ನು ಕೆಲವೊಬ್ಬರು ಮಾಡಿಕೊಳ್ಳೋದಕ್ಕಾಗೋದೇ ಇರೋದಿಲ್ಲ ಅಂತಹವರು ಕೂಡ ಈಗ ತಿಳಿಸುವಂಥ ಪರಿಹಾರವನ್ನು ಮಾಡ್ಕೊಳ್ಬಹುದು. ಯಾಕಂದರೆ ಈ ಪರಿಹಾರ ಅನ್ನುವಂಥದ್ದು ಯಾವಾಗಲೂ ಅಷ್ಟೇ ಮನುಷ್ಯನಿಗೆ ನೆಮ್ಮದಿಯನ್ನು ಕೊಡುತ್ತೆ. ತುಂಬ ನೆಮ್ಮದಿಯ ಜೀವನ ಅನ್ನುವಂಥದ್ದು ಈಗ ಕೊರತೆ ಆಗಿಬಿಟ್ಟಿದೆ. ಒಂಥರ ನಮಗೆ ಎಷ್ಟೋ ಅಭಾವ ಅನ್ನುವಂಥ ರೀತಿಯಲ್ಲಿದ್ದೀವಿ. ಯಾಕಂದರೆ ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಬರ್ತಾ ಇರುತ್ತೆ. ಆದರೆ ಆ ಸಮಸ್ಯೆಗಳನ್ನು ನಾವು ಎದುರಿಸೋದಕ್ಕೂ ಕೂಡ ನಮಗೆ ಒಂದು ಆತ್ಮಸ್ಥೈರ್ಯ ಅನ್ನುವಂಥದ್ದು ಬೇಕು, ಧೈರ್ಯ ಅನ್ನುವಂಥದ್ದು ಬೇಕು. ಯಾರಾದರೂ ನಾವು ಇದ್ದೀವಿ ಅಂತ ಹೇಳಬೇಕು. ಈ ರೀತಿ ಭರವಸೆ ಅನ್ನುವಂಥದ್ದು ಕೂಡ ನಮಗೆ ಮೂಡಿ ಬರಬೇಕು. ಅಂದರೆ ಈ ಪರಿಹಾರಗಳು ಕೂಡ ತುಂಬ ಮುಖ್ಯವಾಗಿರುತ್ತೆ. ಈ ವರ್ಷ ಎಲ್ಲ ರೀತಿಯಲ್ಲೂ ಯಶಸ್ಸನ್ನು ಗಳಿಸ್ಕೊಳ್ಬೇಕು. ನಾವು ತುಂಬ ನಷ್ಟಪಟ್ಟಿದ್ದೀವಿ, ಈಗ ಚೆನ್ನಾಗಿರಬೇಕು ಅಂತ ಬಯಸುವಂಥ ಪ್ರತಿಯೊಬ್ಬರಿಗೂ ಕೂಡ ಈ ಪರಿಹಾರ ತುಂಬ ಚೆನ್ನಾಗಿ ರಿಸಲ್ಟನ್ನು ಕೊಡುತ್ತೆ. ಯಾಕಂದರೆ ಕಲ್ಲುಪ್ಪು ಅನ್ನುವಂಥದ್ದು ಬರೀ ಅಡುಗೆಗೆ ಮಾಡುವಂಥ ಒಂದು ಏನೇ ಅಡುಗೆ ಪದಾರ್ಥಗಳಲ್ಲಿ ರುಚಿಯನ್ನು ಹೆಚ್ಚಿಸುವಂಥದ್ದು. ಆದರೆ ಅದಕ್ಕೂ ಮೀರಿದಂಥ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ಹಾಗೂ ನರದೃಷ್ಟಿ ಇದ್ದಾಗ, ಹಣಕಾಸಿನ ಸಮಸ್ಯೆಗಳಿದ್ದಾಗ, ಎಲ್ಲ ರೀತಿಯ ನಷ್ಟಗಳನ್ನು ಕೂಡ ತುಂಬಿಸುವಂಥ ಪರಿಹಾರವನ್ನು ಕೊಡುವಂಥ ಏಕೈಕ ಒಂದು ಶಕ್ತಿ ಅನ್ನುವಂಥದ್ದು ಇದೆ ಅಂದರೆ ಆ ವಸ್ತುವು ಅಂದರೆ ಇದೆ ಸ್ನೇಹಿತರೆ. ಕಲ್ಲುಪ್ಪು ಅನ್ನುವಂಥದ್ದು ಕ್ಷಣ ಮಾತ್ರದಲ್ಲೇ ನರದೃಷ್ಟಿಯನ್ನು ತೆಗೆಯುತ್ತೆ, ಸುಖ ಶಾಂತಿಯನ್ನು ಕೊಡುತ್ತೆ, ನೆಮ್ಮದಿ ಕೊಡುತ್ತೆ. ತುಂಬ ಜನ ನಮಗೆ ಏನಾಗ್ತಾ ಇದೆ ಅಂತಲೇ ಗೊತ್ತಾಗೋದಿಲ್ಲ. ತುಂಬ ಬೇಜಾರು, ತುಂಬ ಮನಸ್ಸಿಗೆ ನೋವಾಗ್ತಾ ಇರುತ್ತೆ, ಹೇಳ್ಕೊಳ್ಳೋಕ್ಕೆ ಆಗೋದಿಲ್ಲ. ಕೆಲವೊಂದು ಬಾರಿ ನಾವು ಹುಡುಕಬೇಕಾಗುತ್ತೆ, ಏನಕ್ಕೆ ನಮಗೆ ಈ ನೋವು ಬಂತು ಅಂತಂದ್ಬಿಟ್ಟು. ಅಷ್ಟು ಕಷ್ಟಗಳು ಬಂದ ಒಬ್ಬ ಮನುಷ್ಯನಿಗೆ ಯಾವುದಾದ್ರೂ ಒಂದು ಔಷಧಿ ಇದೆ ಅಂತ ಹೇಳಿದ್ರೆ ಅದು ಕಲ್ಲುಪ್ಪು ಸ್ನೇಹಿತರೆ. ಕಲ್ಲುಪ್ಪು ಸಾಧಾರಣವಾಗಿ ನಾವು ಎಲ್ಲರೂ ಕೂಡ ಇಟ್ಕೊಂಡಿರ್ತೀವಿ ಮನೆಯಲ್ಲಿ. ಖಾಲಿ ಆಗೋದಕ್ಕೆ ಬಿಡಬಾರ್ದು ಕಲ್ಲುಪ್ಪನ್ನು. ಹಾಗೆ ಈ ಕಲ್ಲುಪ್ಪಿನ ಪರಿಹಾರ ತುಂಬ ಸುಲಭವಾಗಿರುತ್ತೆ. ಒಂದು ಪ್ಯಾಕೆಟ್ಟು ಹೊಸ ವರ್ಷ ಹಾಗೂ ತಿಂಗಳ ಮೊದಲನೆಯ ದಿನ ಗುರುವಾರ ಇಷ್ಟೆಲ್ಲವೂ ಒಳ್ಳೆ ರೀತಿಯಲ್ಲಿ ಕೂಡಿ ಬಂದಿರೋದ್ರಿಂದ ಇದನ್ನು ಬಳಸ್ಕೊಳ್ಳಿ. ಒಂದು ಕಲ್ಲುಪ್ಪಿನ ಪ್ಯಾಕೆಟನ್ನು ನೀವು ತಗೊಂಡು ಬನ್ನಿ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಇದೆ ಅಂತ ಹೇಳಿದ್ರೆ ಅದನ್ನೇ ತಗೊಳ್ಳಿ, ತೊಂದರೆ ಇಲ್ಲ. ಇದಕ್ಕೆ ನಾವು ಯಾವಾಗಲೂ ಅಷ್ಟೇ ಕಬ್ಬಿಣವನ್ನು ಬಳಸಬಾರ್ದು, ಸ್ಟೀಲನ್ನು ಬಳಸಬಾರ್ದು. ಶನಿಕಾರಕ ಇದು. ಅದಕ್ಕೋಸ್ಕರ ದೋಷಗಳು ಇನ್ನೂ ಜಾಸ್ತಿ ಆಗುತ್ತೆ. ಮಣ್ಣಿನದ್ದು ತಗೊಳ್ಬಹುದು, ಗಾಜಿನದ್ದು ತಗೊಳ್ಬಹುದು. ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳನ್ನು ಅಬ್ಸರ್ವ್ ಮಾಡುವಂಥ ಶಕ್ತಿ ಈ ಒಂದು ವಸ್ತುಗಳಿಗಿದೆ. ಅಂದರೆ ಮಣ್ಣು, ಗಾಜು ಇದೆಲ್ಲವೂ ಕೂಡ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸವನ್ನು, ಕಾರ್ಯವನ್ನು ಮಾಡುತ್ತೆ. ನಾವು ಏನು ಕೇಳ್ಕೊಳ್ತಾ ಇರ್ತೀವಿ, ನಮ್ಮ ಮನಸ್ಸಿನ ಸ್ಥಿತಿ ಯಾವ ರೀತಿ ಓಡ್ತಾ ಇದೆ ಅದನ್ನೆಲ್ಲವೂ ಕೂಡ ಗಮನಿಸುವಂಥ ಶಕ್ತಿ ಈ ವಸ್ತುಗಳಲ್ಲಿ ಇರೋದ್ರಿಂದ ರಾತ್ರಿಗೆ ಮಾಡ್ಕೊಳ್ಳಿ ಈ ಪರಿಹಾರವನ್ನು ಸ್ನೇಹಿತರೆ. ಇದು ಮುಖ್ಯವಾಗಿ ಒಂದು ಈ ಮಣ್ಣಿನದ್ದಾಗಿರಬಹುದು, ಗಾಜಿನದ್ದಾಗಿರಬಹುದು ಬೌಲನ್ನು ತಗೊಂಡು ಕಲ್ಲುಪ್ಪನ್ನು ಅದಕ್ಕೆ ನೀವು ಹಾಕಬೇಕು. ತುಳಸಿ ಎಲೆಗಳನ್ನು ಸ್ವಲ್ಪ ಹಾಕಿ, ಅರಿಶಿಣ, ಕುಂಕುಮ ಹಾಗೂ ₹1 ಕಾಯಿನ್ ಇದೆಲ್ಲವೂ ಕೂಡ ನಮಗೆ ಬೇಕಾಗುತ್ತೆ. ಒಂದೊಂದೇ ತಿಳಿಸ್ತೀನಿ. ಅರಿಶಿಣ ಕುಂಕುಮ ಅನ್ನುವಂಥದ್ದು ಪ್ರತಿ ಪೂಜೆಯಲ್ಲೂ ಕೂಡ ನಾವು ಪ್ರತಿ ಸಮಾರಂಭಕ್ಕೂ ಕೂಡ ತಗೊಳ್ತೀವಿ. ಕ್ರಿಮಿಕೀಟಗಳನ್ನು
ದೂರ ಇಡೋದಕ್ಕೆ ಅರಿಶಿಣ ಸಹಾಯ ಮಾಡುತ್ತೆ. ಕುಂಕುಮ ದುರ್ಗಾದೇವಿಗೆ, ಶ್ರೀ ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾಗಿರುವಂಥದ್ದು. ಏಲಕ್ಕಿಗಳು ಅನ್ನುವಂಥದ್ದು ಸುಗಂಧಭರಿತವಾಗಿರುತ್ತೆ. ಶ್ರೀ ಮಹಾವಿಷ್ಣು ಸಮೇತ ಲಕ್ಷ್ಮೀದೇವಿ ನಮ್ಮ ಮನೆಯಲ್ಲಿ ಸ್ಥಿರ ನಿವಾಸ ಮಾಡೋದಕ್ಕೆ ಏಲಕ್ಕಿಗಳು ಸಹಾಯ ಮಾಡುತ್ತೆ. 1 ರೂಪಾಯಿ ಕಾಯಿನು ಅನ್ನುವಂಥದ್ದು ಯಾವಾಗಲೂ ಅಷ್ಟೇ ಅದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳಬಹುದು. ನಮ್ಮ ಅಭಿವೃದ್ಧಿ ಆಗಿರಬಹುದು, ನಮ್ಮ ಜೀವನವನ್ನು ನಾವು ಹೊಸದಾಗಿ ರೂಪಿಸ್ಕೊಳ್ಳೋದಕ್ಕೆ, ಪ್ರಾರಂಭ ಮಾಡೋದಕ್ಕೆ, ಸ್ಟಾರ್ಟಪ್ ಮಾಡ್ಕೊಳ್ಳೋದಕ್ಕೆ ಈ 1 ರೂಪಾಯಿ ಅನ್ನುವಂಥದ್ದು ಸಹಾಯಕ್ಕೆ ಬರುತ್ತೆ. ಎಷ್ಟೇ ಲಕ್ಷಗಳು, ಸಾವಿರಗಳು, ಕೋಟಿಗಳು ಏನೇ ಇದ್ದರೂ ಕೂಡ 1 ರೂಪಾಯಿ ಬೆಲೆ ಅನ್ನುವಂಥದ್ದು ಅದಕ್ಕೆ ಜಾಸ್ತಿನೇ ಪವರ್ ಇರುತ್ತೆ. ಅದಕ್ಕೋಸ್ಕರ ನಾವು ಈ 1 ರೂಪಾಯಿ ಕಾಯಿನನ್ನು ಪರಿಹಾರಕ್ಕೆ ತಗೊಳ್ಬೇಕು. ಅರಿಶಿಣದ ನೀರಲ್ಲಿ ಕ್ಲೀನಾಗಿ ತೊಳ್ಕೊಂಡು ಇದನ್ನು 1 ರೂಪಾಯಿ ಇಟ್ಟು, ತದನಂತರ ಅದರ ಮೇಲೆ ತುಳಸಿ ದಳಗಳನ್ನು ಒಂದು ಸ್ವಲ್ಪ ಇಡಿ. ತುಳಸಿ ದಳಗಳು ಇಲ್ಲದೆ ಭಗವಂತನಿಗೆ ಪೂಜೆ ಅದು ಕಡಿಮೆ ಅಂತಲೇ ಹೇಳಬಹುದು ಶ್ರೀ ಮಹಾವಿಷ್ಣುವಿಗೆ. ಏಕೆಂದರೆ ಲಕ್ಷ್ಮೀದೇವಿ ಕೂಡ ಪ್ರಸನ್ನಗೊಳ್ಳುವುದು ತುಳಸಿ ಎಲೆಗಳು ಇದ್ದಾಗ. ಶ್ರೀ ಮಹಾವಿಷ್ಣುಗೆ ತುಂಬ ಇಷ್ಟವಾಗಿರುವಂಥದ್ದು ಎಲ್ಲವೂ ಕೂಡ ಮಹಾಲಕ್ಷ್ಮಿಗೆ ಇಷ್ಟ ಆಗಿರೋದ್ರಿಂದ ಇದನ್ನು ನಾವು ಇಡಲೇಬೇಕು. 2 ಎಲೆಗಳನ್ನು ಇಡಿ, ಅರಿಶಿಣ ಕುಂಕುಮ ಇಡಿ, ಹಾಗೂ ಏಲಕ್ಕಿಗಳನ್ನು ನೀವು 3 ಅಥವಾ 5 ಇಡಿ. ಏಲಕ್ಕಿಗಳು ಸಂಪಾದನೆ ಜಾಸ್ತಿ ಮಾಡುತ್ತೆ, ಆದಾಯ ಜಾಸ್ತಿ ಆಗುತ್ತೆ, ಬಂದಿರುವ ಕಷ್ಟಗಳನ್ನು ಪರಿಹಾರ ಮಾಡುತ್ತೆ, ಕೋರಿಕೆಗಳನ್ನು ನೆರವೇರಿಸುತ್ತೆ. ಇನ್ನು ಮುಖ್ಯವಾಗಿ ನೋಡಿ, ಈಗ ಈ ಪರಿಹಾರಕ್ಕೆ ಒಂದು ತಿರುವು ಇರುತ್ತೆ. ಇದನ್ನೆಲ್ಲವೂ ಕೂಡ ನಾವು ಇಡಬೇಕಾಗಿರುವಂಥದ್ದು ಬೆಡ್ರೂಮಲ್ಲಿ. ಸಾಕಷ್ಟು ಜನಕ್ಕೆ ಒಂದು ಡೌಟ್ ಬರಬಹುದು, ಈ ರೀತಿ ನಾವು ಮಾಡಿದಾಗ ದೇವ್ರ ಮನೆಯಲ್ಲಿ ಇಡ್ತೀವಿ ಅಥವಾ ಅಡುಗೆ ಮನೆಯಲ್ಲಿ ಇಡ್ತೀವಿ ಅಂತ. ನಾವು ಮಲಗುವಂಥ ಕೋಣೆಯಲ್ಲಿ ಇಡಬೇಕು. ಏಕೆಂದರೆ ನಾವು ದುಡಿಯುವಂಥವರು, ಮನೆಗೆ ದೊಡ್ಡೋರು, ಹಿರಿಯರು ಅಂತ ಅನಿಸ್ಕೊಂಡಿರ್ತೀವಿ. ಅಂತಹವರು ಪ್ರತಿ ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತೀವಿ. ಸಂಸಾರ, ಮಕ್ಕಳು, ಎಜುಕೇಷನ್ನು, ಕೆಲಸ, ಇದು ಅದು ಅಂತ ಪ್ರತಿಯೊಂದು ಜವಾಬ್ದಾರಿ ಕೂಡ ಅದಕ್ಕೆ ನಮ್ಮ ಮನಸ್ಸು ಕೂಡ ರೆಡಿ ಇರಬೇಕು. ಎಲ್ಲದಕ್ಕೂ ಕೂಡ ಶಕ್ತಿ ಅನ್ನುವಂಥದ್ದು ಬೇಕು. ನಮ್ಮ ಆಲೋಚನೆಗಳು ಕೂಡ ತುಂಬ ಸ್ಟ್ರಾಂಗ್ ಆಗಿದ್ದಾಗ ಕೋರಿಕೆಗಳು, ಕನಸು ಎಲ್ಲವೂ ಈಡೇರಿಸ್ಕೊಳ್ಬಹುದು. ಇದನ್ನು ಬೆಡ್ರೂಮಲ್ಲಿ ಕೆಳಗಡೆ, ಮಂಚದ ಕೆಳಗಡೆ ಇಟ್ಟು ಮಲ್ಕೊಳ್ಳೋದ್ರಿಂದ ನಾವು ಮಲಗಿರುವಂಥ ಸಮಯದಲ್ಲಿ ನಾವು ನಿದ್ದೆಗೆ ಜಾರಿದಾಗ ನಮ್ಮ ಮನಸ್ಸಲ್ಲಿ ಇರುವಂಥ ಯಾವುದೇ ದೃಢ ಸಂಕಲ್ಪಗಳಿರಬಹುದು, ಕೋರಿಕೆಗಳಿರಬಹುದು, ನೆರವೇರೋದಕ್ಕೆ ನಮ್ಮಲ್ಲಿರುವಂಥದ್ದು, ನಮ್ಮ ಮನೆಯಲ್ಲಿ ಇರುವಂಥದ್ದು ಎಲ್ಲವನ್ನು ನೆಗೆಟಿವ್ ರೂಪದಲ್ಲಿರುತ್ತಲ್ವ, ಅದನ್ನೆಲ್ಲವೂ ಕೂಡ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಇದರಲ್ಲಿ ಹಾಕಿರುವಂಥ ಪ್ರತಿಯೊಂದು ವಸ್ತುವು ಕಲ್ಲುಪ್ಪಿನ ಜೊತೆ. ಅದಕ್ಕೋಸ್ಕರ ನಮಗೆಲ್ಲ ಒಳ್ಳೆಯದಾಗೋದಕ್ಕೆ ಇದು ಸಹಾಯಕ್ಕೆ ಬರುತ್ತೆ. ರಾತ್ರಿ ಪೂರ್ತಿ ಇಟ್ಬಿಡಿ. ತದನಂತರ ಮಾರನೆಯ ದಿನ 1 ರೂಪಾಯಿ ಮಾತ್ರ ಯಾರಿಗಾದರೂ ದಾನ ಕೊಟ್ಟು, ಇನ್ನು ಮಿಕ್ಕಿದ ವಸ್ತುಗಳನ್ನೆಲ್ಲವೂ ಕೂಡ ಗಿಡ ಮರಗಳ ಹತ್ರ, ಹಸಿರು ಗಿಡಗಳ ಹತ್ರ ಹಾಕಿಬಿಟ್ಟು ಬಂದುಬಿಡಿ. ಇಲ್ಲಾಂದರೆ ಹರಿಯುವ ನೀರ ಹತ್ರ ಹಾಕಿ ಇಷ್ಟು ಸುಲಭವಾಗಿ ಮಾಡ್ಕೊಳ್ಳಿ. ನಿಮ್ಮ ಕೋರಿಕೆಗಳೆಲ್ಲವೂ ನೆರವೇರುತ್ತೆ. ಧನ್ಯವಾದಗಳು.